ರನ್ನನ ಗದಾಯುದ್ಧ, ಭೀಮ ದುರ್ಯೋಧನರ ಯುದ್ಧ ಪೂರ್ವ ಸಂದರ್ಭ ಎಂಬ ವಿಷಯವನ್ನು ಮಾತಾಡಲಿಕ್ಕೆ ಪ್ರಾಚಾರ್ಯ MC ಕಟ್ಟಿಮನಿ ಸರ್ ಅವರು ಇವತ್ತು ಶ್ರೀಮತಿ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ್ ದತ್ತಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿದ್ದಾರೆ. ಗ್ರಾಮ್ಯರ ಭಾಷೆಯಾಗಿ ನಮ್ಮ ಹಳೆಗನ್ನಡದ ಕಾವ್ಯ ಪರಂಪರೆ ನಡೆದುಕೊಂಡು ಬಂದಿತ್ತು ಅನ್ನೋದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅದನ್ನು ಭವಿಷ್ಯತ್ತಿಗೆ ತಗೊಂಡು ಹೋಗಬೇಕಾಗಿರುವ ಜವಾಬ್ದಾರಿ ಒಬ್ಬ ಕನ್ನಡದ ಅಧ್ಯಾಪಕನಿಗೆ ಇರಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 10ನೇ ಶತಮಾನ ಅಂದ್ರೆ ನಾವು ಬಹಳ ಶ್ರೀಮಂತ ಭರಿತವಾದಂತಹದ್ದದು. ಅದರೊಳಗೆ ವಿಶೇಷವಾಗಿ ಎನ್ನ ಕಾವ್ಯವನ್ನು ಓದಲ್ ಎಂಟರ್ದೆಯೇ ರನ್ನನ ಮಾತದು. ವಾಗ್ದೇವಿಯ ಭಂಡಾರ ಮುದ್ರೆಯನ್ನು ಒಡೆದನ್ನಂತ ನಾವು ಅದು ಅವನ ಮಾತು ಕೇಳಿದ್ರೆ ನೋಡ್ರಿ, ಅವನ ಅಧ್ಯಾಪನ ಪ್ರಾರಂಭ ಆಗಿರೋದು 17ನೇ ವಯಸ್ಸಿಗಂತ. ರನ್ನನ ಅಧ್ಯಾಪನ ಪ್ರಾರಂಭ ಆಗಿರೋ 17ನೇ ವಯಸ್ಸಿಗಂತ. ಆ ಮನುಷ್ಯ ಮುಂದೆ ಇಂತಹದ್ದೊಂದು ಮಹಾಕಾವ್ಯವನ್ನು ಅಜಿತ ತೀರ್ಥಂಕರ ಪುರಾಣವನ್ನು ಕೊಡ್ತಾನ ಅಂತನ್ನೋದಾದ್ರೆ ಅವನ ಸಾಮರ್ಥ್ಯ ಅಂತದ್ದು ಅಂತ. ಮತ್ತ ಸರಸ್ವತಿಗೆ ಸವಾಲು ಹಾಕುವ ಮಾತುಗಳನ್ನು ಆಡ್ತಾನ. ಅಜಿತ ತೀರ್ಥಂಕರ ಪುರಾಣದೊಳಗಿನ ಮಾತು ಅದೇ ಒಂದೆರಡು ಸಂದರ್ಭ ನೆನಪು ಮಾಡ್ತೀನಿ ಅಷ್ಟೇ. ಅದ್ಯಾರೋ ಅತ್ತಿಮಬ್ಬೆ ಅವನಿಗೆ ಒಂದಿಷ್ಟು ಆಶ್ರಯ ಕೊಟ್ಟಿದ್ಲು ಅನ್ನೋ ಕಾರಣಕ್ಕಾಗಿ ಆಕೆಯ ವ್ಯಕ್ತಿತ್ವವನ್ನು ಎಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾನೆ. ನಾವು ಲಕ್ಕುಂಡಿಗೆ ಹೋದ್ರೆ ಬ್ರಹ್ಮ ಜಿನಾಲಯ ಅಂತೇನೋ ಇವತ್ತು ಅಲ್ಲೊಂದು ಮ್ಯೂಸಿಯಂ ಎದುರುಡಿಗೆ 82 ಸಾಲಿನ ಒಂದು ಶಾಸನ ಐತಿ. ಆ ಶಾಸನದಲ್ಲೂ ಸಹಿತ ಈ ಮಾತುಗಳು ಉಲ್ಲೇಖ ಆಗಿರುವಂತಹದ್ದು. ಬಿಳಿ ಅರಳೆಯಂತೆ ಗಂಗಾ ಜಲದಂತೆ ಯಶವ ಅಜಿತಚೇನ ಮುನಿಪತಿಯ ಗುಣಾವಳಿಯಂತೆ ನೆಗರದ ಕೂಪಣಾಚಲದಂತೆ ಪವಿತ್ರಂ ಅತ್ತಿಮಬ್ಬೆಯ ಚರಿತಮ. ಮೊಣಕಾಲವರೆಗೂ ರಕ್ತದ ಮಡು ಐತಿ, ಹೆಣಗಳ ರಾಶಿ ಅದರೊಳಗೆ ಕೆಲವು ಮುಳಿಯಾವು, ಕೆಲವು ಅರ್ಧ ಕಾಣಕವು. ಅಂತ ಸಂದರ್ಭದಲ್ಲಿ ಕಾಲು ಇಟ್ಕೊಂಡು ನಾವು ಹೋಗ್ತಿರ್ಬೇಕಾದಾಗ ಎಲ್ಲೋ ರಕ್ತದ ಕಾಲಿಟ್ರೆ ಕಾಲಿಗೆ ಆಯುಧಗಳು ಮುಗಿದು ಚುಚ್ಚಿದ್ವು ಅಂತ ಕಾಲಿಡಕ್ ಜಾಗ ಇರ್ಲಿಲ್ಲ ಅಂತ. ಉಳಿದಿರ್ತ ಕೈಲು ನೆತ್ತರ ಕಡಲೊಳಗೆ ರಕ್ತದ ಕಡಲಿನಂತಿರುವ ರಕ್ತದಲ್ಲಿ ಕಾಲಿಡಲ್ ಎಡೆಮಡೆಯದೆ, ಕಾಲಿಡಲು ಸ್ಥಳಾವಕಾಶವೂ ಸಿಗದೆ ಆತ ಎಲ್ಲಿ ಹೆಜ್ಜೆ ಇಡಕತ್ತಿದ್ದ ಅಂದ್ರೆ ದುಡಿಗೋ ಬೆಣಂಗಳನ್ನೇ ಮೆಟ್ಟಿ ಅರೆಸಿದುವು ತಾವರೆ ಖಗ ಮರೆ ಬೆಂದವು ಭೀಮ ಕೋಪ ಸಿಕ್ಕಿ ಮುಟ್ಟೆ ಸರೋವರದ ಮಳಲ್ ಪುರಿಗಡಲಿಗೆ ಪುರಿದ ಮಳಲ್ ಕಾಯುವ ತರದೆ ಕಾಯಿದಿತ್ಯತ್ತಮ್ಮ. ಅರೆಸೀದವು ತಾವರೆ. ಆ ತಾವರೆ ಹೂಗಳೇನು ನೀರೊಳಗಿದ್ವಲ್ಲ ಅವು ಅರ್ಧರ್ಧ ಸುಟ್ಟು ಬಿಟ್ಟು ಅಂತ. ಯಾಕಂದ್ರೆ ನೀರಾಗಲೇ ಬೆಚ್ಚಗಾಗಿ ಹೋಗ್ಬಿಟ್ಟಿತ್ತು. ಹೂವು ಏನಾದರೂ ಬಿಸಿ ನೀರಾಗ ಹಾಕಿದ್ರೆ ಬಾಡೇ ಬಿಡ್ತೈತೆ, ಅದು ಬತ್ತಿ ಹೋಗ್ಬಿಡ್ತೈತಿ. ಮತ್ತೆ ಯಾವ್ದಾದ್ರು ಸಣ್ಣ ಪುಟ್ಟ ಕೀಟ ಕ್ರಿಮಿಗಳಿದ್ರೆ ಅವು ಕೂಡ ಸತ್ತು ಹೋಗ್ಬಿಡ್ತಾವ. ಇನ್ನು ಜಾಸ್ತಿ ಕಾಯ್ತು ಅಂದ್ರೆ ದೊಡ್ಡ ಸಾಯ್ತಾವ. ಅದಕ್ಕೆ ಅರೆಸೀದವು ತಾವರೆ ಖಗ ಮರೆ ಬೆಂದವು. ಖಗ ಪಕ್ಷಿಗಳು ಅರ್ಧ ಬೆಂದು ಹೋದವು ಅಂತ. ಯಾವ್ಯಾವ ಹಾರ್ಲಿಕ್ಕೆ ಸಾಧ್ಯ ಇತ್ತು ಅವು ಹಾರಿ ಹೋದು. ಇನ್ನು ಹಾರ್ಲಿಕ್ಕೆ ಇನ್ನೂ ಸ್ವಲ್ಪ ತಡ ಮಾಡಿದ್ವು. ಅಷ್ಟೊತ್ತಿಗಾಗಲೇ ಅವು ರೆಕ್ಕೆ ಸುಟ್ಕೊಂಡು ಅರ್ಧಂಬರ್ಧ ಸುಟ್ಟು ಅಲ್ಲೇ ಸತ್ತು ಹೋಗುವಂತ ಪರಿಸ್ಥಿತಿ ಬಂತು ಅಂತ. ಹೆಂಗ್ ಮಣ್ಣು ಕಾದಿತ್ತು ಅಂತ, ನಮ್ ದಂಡಿ ಮೇಲೆ ನಿಂತಿರೋ ಮಣ್ಣು, ನೀರಲ್ಲ ನಾವು ಹೇಳೋದು. ಇಲ್ಲೊಂದು ಕವಿ ಕಾವ್ಯ ಈ ಶಬ್ದ ಬಳಸ್ತಾನೆ ನೋಡ್ರಿ, ಪುರಿಗಡಲೆಗೆ ಪುರಿದ ಮಳಲ್ ಕಾಯುವ ತೆರೆದೆ. ಈ ಶಬ್ದ ಇವತ್ತಿಗೆ ಬಳಕೆ. ನಾವು ಕಡ್ಲಿನ ಪುಟಾಣಿ ಮಾಡಿಸ್ಬೇಕಾದ ಗೊತ್ತಿರುತ್ತೆ. ಉಸುಗನ್ನ ದೊಡ್ಡ ಪಾತ್ರೆಯೊಳಗೆ ಹಾಕಿ ಕೆಳಗೆ ಬೆಂಕಿ ಹಚ್ಚಿ ಉರಿ ಹಚ್ಚಿದಾಗ ಅದು ಉಸುಗು ಕಾಯ್ದಿರ್ತೈತಿ. ಅದ್ರೊಳಗೆ ನೀವು ಕಡ್ಲಿ ಹಾಕಿ ಸುಮ್ಮನೆ ಹಿಂಗೆ ಕೈಯಾಡಿಸಿದ್ರೆ ಸಾಕು, ಒಂದು ಚಮಚನೋ ದೊಡ್ಡದೊಂದು ಪದಾರ್ಥವನ್ನು ತಗೊಂಡು ಮುಂದೆ ಕ್ಷಣ ಮಾತ್ರದೊಳಗೆ ಅದು ಅಳ್ಳಿ ಪುಟಾಣಿ ಆಗ್ಬಿಡ್ತೈತಿ, ಕಡ್ಲಿ ಪುಟಾಣಿ ಆಗ್ತದೆ. ಕಾರಣ ಈ ಪುರಿಗಡಲೆಗೆ ಅನ್ನುವ ಶಬ್ದ ಇವತ್ತು ನಾವು ಕಡಲೆಯನ್ನ ಪುಟಾಣಿ ಮಾಡಬೇಕಾದಾಗ ಮಣ್ಣು ಕಾಯಿಸುವ ಒಂದು ಪದ್ಧತಿಯನ್ನು ಅವತ್ತು ನಾವು 10ನೇ ಶತಮಾನದೊಳಗೆ ರನ್ನ ವಾಗ್ದೇವಿಯ ಭಾಂಡಾರದ ಮುದ್ರೆಯನ್ನು ಒಡೆದು ಸರಸ್ವತಿಗೆ ಚಾಲೆಂಜ್ ಮಾಡಿದಂಥ ವ್ಯಕ್ತಿ ರನ್ನ ಆಗಿದ್ದ ಅಂತ ಅನ್ನೋದನ್ನ ನಾವು ನೋಡ್ತೀವಿ. 18 ದಿನಗಳ ಯುದ್ಧದ ಕೊನೆಯ ಅರ್ಧ ದಿನದ ಸಂದರ್ಭವನ್ನ ನಮ್ಮ ಕಟ್ಟಿಮನಿ ಸರ್ ಬಹಳ ಕಣ್ಣಿ ಕಟ್ಟೋ ರೀತಿಯೊಳಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಹುತೇಕ ಕಟ್ಟಿಮನಿ ಸರ್ ಮಾತಾಡಿದ ಮೇಲೆ ಇದ್ರ ಏನೂ ಮಾತಾಡಕ್ ಉಳಿದಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ರನ್ನ ಬಾಲ್ಯದಲ್ಲಿ ಏನು ಅಂತ ಹೇಳಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು, ಬಳಿಗಾರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಯುವ. ಏನು ಇತಿಹಾಸನೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಏನೂ ಇಲ್ಲ. ಅಂಥವ ಏನಾಗಬೇಕು ಅಂತಂದು ಹೇಳಿ ಕವಿ ಚಕ್ರವರ್ತಿ ಆಗಕ್ಕೆ ಹೊಂಟಿರ್ತಾರೆ. ಅವರಪ್ಪ ಹೇಳ್ತಾನೆ,
ನೆಲದಲ್ಲಿ ತೆವಳಲು ಹುಟ್ಟಿದ ಬಸವನ ಹುಳು ಆಕಾಶದಲ್ಲಿ ಗರುಡನಂತೆ ಹಾರಲು ಇಚ್ಛಿಸಬಾರದು ಅಂತಾನ. ಅವಾಗ ಇವ ಹೇಳ್ತಾನ, ಆಸೆ ಇತ್ತು ಅಂತಂದು ಹೇಳಿದ್ರೆ, ಗಟ್ಟಿ ಮನಸ್ಸು ಇತ್ತು ಅಂತಂದು ಹೇಳಿದ್ರೆ ಏನನ್ನ ಮಾಡ್ಬೋದು, ಇದನ್ನೆಲ್ಲ ಹೇಳ್ಬೇಡ ನೀನು ಅಂತಂದು ಹೇಳ್ತ. ಅಂದ್ರೆ ಬಾಲ್ಯದಲ್ಲಿಯೇ ಇವನಿಗೆ ಈ ಗೀಳಿತ್ತು, ಕವಿಚಕ್ರವರ್ತಿ ಆಗಬೇಕು ಅಂತಕ್ಕಂಥದ್ದು. ಆ ಮುಂದೆ ಏನಂತ ಹೇಳಿದ್ರೆ ಅಜಿತ್ ಸೇನಾಚಾರ್ಯ ಹತ್ರ ಹೋಗ್ತಾನ. ಅಜಿತ್ ಸೇನಾಚಾರ್ಯರು ಬೈತಾರೆ, ಅಷ್ಟು ನಿನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಇತ್ತು ಅಂದ್ರೆ ಇವನ್ನೆಲ್ಲವನ್ನ ಓದಿ ಅರ್ಥೈಸ್ಕೊಳ್ಬೇಕಾಗಿದೆ. ಈ ನಿನ್ನ ಬುದ್ಧಿ ಯಾವ ಹುಲ್ಲುಗಾವಲಿನಲ್ಲಿ ಮೇಯಕ್ಕೆ ಹೋಗಿತ್ತು ಅಂತ ಕೇಳ್ತಾರೆ ಅವರು. ಅದನ್ನೇ ಹುಡುಕೊಂತ ಬಂದಿದ್ದೀನಿ ಇವತ್ತಿನ ದಿವಸ. ನೀವು ನನಗೇನಪ್ಪ ಮಾರ್ಗದರ್ಶನ ಮಾಡ್ಬೇಕಂತಾರೆ. ಆ ರೀತಿಯಾಗಿರ್ತಕ್ಕಂಥ ದೇಶದೊಳಗ ಅವರು ಅಜಿತ್ ಸೇನಾಚಾರ್ಯರ ಹತ್ರ ವಿದ್ಯೆ ಪಡ್ಕೊಂಡ್ರು. ಮುಂದೆ ಕನ್ನಡದ ಗಂಡು ಕವಿಯಾಗಿರ್ತಕ್ಕಂಥ ರನ್ನ ತಾನ ಹೇಳಿದ್ರು ನಮ್ಮ ಕಟ್ಟಿಮನಿ ಸರ್ ಏನು ಅಂತಂದು ಹೇಳಿದ್ರೆ, ಆರಾದವರು ಈ ನನ್ನ ಕೃತಿ ರತ್ನಮಂ ಈಕ್ಷಿಸರ್ಗೆ ವಿಮರ್ಶೆ ಮಾಡ್ತೀನಂತ ಗಂಡು ಮಕ್ಕಳು ಬಂದ್ರ ಅವ್ರಿಗೊಂದು ಇದೆಯಲ್ಲ 8 ಎರ್ದೆರೆ ಇದೆ ಅಂತ ಕೇಳ್ತಾರೆ. ಅಂದ್ರೆ ವ್ಯಕ್ತಿ ತನ್ನ ಬಗ್ಗೆ ತನಗೆಷ್ಟು ಅಭಿಮಾನ ಗರ್ವ ಅನ್ನಂಗಲ್ಲ ಈ ವಿಷಯಕ್ಕೆ. ಅಂದ್ರೆ ತನ್ನ ಸಾಹಿತ್ಯದ ಬಗ್ಗೆ ಎಷ್ಟು ಅವನಿಗೆ ಏನಪ್ಪ ಅಂದ್ರೆ ಅಭಿಮಾನ ಇತ್ತು. ಹೇಳಿ, ಉಪನ್ಯಾಸ ಅನ್ನೋದಕ್ಕಿಂತ ನಮಗೇನು ಅನ್ಸತ್ತೆ ಅಂದ್ರೆ ಅವ್ರು ಹೇಳೋ ಮುಂದ ಬಹುಶಃ ಅವೆಲ್ಲ ಚಿತ್ರಣಗಳು, ಆ ಸರೋವರ, ಅದ್ರೊಳಗೆ ಇದನ್ನ ಮಾತು, ಅದು ಮರಳು ಕಾದಿರೋದು, ಪಕ್ಷಿಗಳ ಹಾರು ಹೊಂಟಿರೋದು, ಇದು ನಮ್ಮ ಒಳಗಡೆ ಒಂದು ಚಿತ್ರ ನಿರ್ಮಾಣ ಆತನು ಅಂತ. ಸಾಮಾನ್ಯವಾಗಿ ಉಪನ್ಯಾಸ ಅಂದ್ರೆ ಅದು ಆಲಿಸೋದು ಅಥವಾ ಕೇಳೋದಾಗಿರ್ತೈತಿ. ಆದ್ರೆ ಅದೊಂದು ಚಿತ್ರ ಕಟ್ಟಿಕೊಡೋದೈತಲ್ಲ, ಅದು ಅದ್ಭುತವಾಗಿ ನಮಗೆ ಹಳೆಗನ್ನಡದ ಸಂದರ್ಭದೊಳಗೆ ಅದೆಲ್ಲ ಸಾಧ್ಯ ಆಯ್ತು ಅಂತ ಹೇಳಿ. ಮತ್ತೆ ಅದನ್ನ ಅವರು ಒಂದು ರೀತಿ ವಾಚಿಸ್ತಕ್ಕಂಥದ್ದು, ಅದರೊಳಗೆ ಮೈ ಮರಿತಕ್ಕಂಥದ್ದು, ಅದಕ್ಕೆ ನಾವು ಪರಕಾಯ ಪ್ರವೇಶ ಅಂತೀವಿ ನಾವು. ಅಂದ್ರೆ ಅದ್ರೊಳಗೆ ನಾವೇ ಪ್ರವೇಶ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಐತಲ್ಲ, ನಿಜಕ್ಕೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ನಾವು ಕಟ್ಟಿಮನಿ ಸರ್ ಅವರಿಗೆ, ಯಾಕಂದ್ರೆ ಅಂತ ಒಂದು ಪರಂಪರೆ ಮುಂದುವರಿಬೇಕಾಗಿತ್ತು. ಹಳೆಗನ್ನಡ ಕಾವ್ಯವನ್ನು ಹೇಳ್ತಕ್ಕಂಥವ್ರೆ ಇಲ್ಲಿ ಇವತ್ತಿನ ದಿವಸ. ಅದರಿಂದ ಅದನ್ನ ಅವರು ನೋಡ್ರಿ, ಅದನ್ನ ಹೇಳಿದ್ರು, ಅವ್ರು ಒಪ್ಕೊಂಡ್ರು. ನಾನು ಅದನ್ನ ಸಾಧಿಸಿನಿ ಅಂತ ಹೇಳಿದ್ರು. ನನಗೆ ಬಾಲ್ಯದಿಂದ ಬಂದಿಲ್ಲ ಅದು. ನಾನು ಪ್ರಾರಂಭದೊಳಗೆ ಒಬ್ಬ ಅಧ್ಯಾಪಕನಾಗಿ ಪ್ರವೇಶ ಮಾಡಿದಾಗ ಇಡೀ ಒಂದಿಷ್ಟು 10-12 ನುಡಿಗಳನ್ನ 45 ನಿಮಿಷದೊಳಗ ಹೇಳಿದ್ದೆ. ನನಗದು ತೃಪ್ತಿ ಕೊಡ್ಲಿಲ್ಲ. ಆಮೇಲೆ ನನ್ನ ಕಲ್ಕೊಂಡೆ, ಅದನ್ನ ಸಾಧಿಸಿದೆ ಅಂತ ಹೇಳಿ. ಅದರಿಂದ ಅದ್ರ ಬಗ್ಗೆ ನಾವು ಪ್ರೀತಿಯನ್ನ ಬೆಳೆಸ್ಕೊಂಡೇವಪ್ಪ ಅಂದ್ರೆ, ಅದನ್ನ ವಿದ್ಯಾರ್ಥಿಗಳಿಗೆ ಬೆಳೆಸಿದ್ವಪ್ಪ ಅಂದ್ರೆ ಒಂದು ಹೊಸ ಪರಂಪರೆ, ಹಳೆ ಕಾವ್ಯಗಳನ್ನ ಓದ್ತಕ್ಕಂಥ ಒಂದು ಹೊಸ ಪರಂಪರೆ. ಮತ್ತೆ ನಮ್ಮಲ್ಲಿ ಒಂದು ಶಬ್ದ ಭಂಡಾರ ನೋಡಿ, ಎಷ್ಟು ಉಪಮೇಯ, ಉಪಮಾನ, ಅಲಂಕಾರಗಳು, ಹೋಲಿಕೆಗಳು ನೋಡಿ ಎಷ್ಟು ಅದ್ಭುತ ಅದಾವ. ಇವತ್ತಿನ ಕಾವ್ಯದೊಳಗೆ ನಮಗ ಅಂಥದ್ದೆಲ್ಲ ಸಿಗಲ್ಲ, ನೇರವಾಗಿ ಹೇಳ್ಬಿಡ್ತೀವಿ. ಆದ್ರೆ ಅದನ್ನ ಹೇಳ್ತಕ್ಕಂಥ ಸನ್ನಿವೇಶ ಎಷ್ಟು ಅದ್ಭುತವಾಗಿ ಆ ಕವಿಗಳು ಮಾಡಿದ್ರು ಅಂತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ರನ್ನನ ಗದಾ ಇದು 2 ಮಹತ್ವದ ಕೃತಿಗಳನ್ನ ನಾವು ಕಾಣ್ತೀವಿ. ಅಜಿತ ತೀರ್ಥಂಕರ ಪುರಾಣ ಅದೊಂದು ಅಲೌಕಿಕ ಕಾವ್ಯ ಅಂತ ಹೇಳಿ ನಾವು ಪರಿಗಣಿಸಿರೋ ಒಂದು ಲೌಕಿಕ ಕಾವ್ಯವಾಗಿ ರನ್ನ ಗದಾ ಯುದ್ಧದ ಸಂದರ್ಭ ಭೀಮನನ್ನ. ಕಟ್ಟಿಮನಿಯವರಿಗೆ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಮುಂದಿನ ದಿನಮಾನದಲ್ಲಿ ನಿಮ್ಮ ಈ ಒಂದು ಭಾಷಣದ ಕಲೆ, ಹಳೆಗನ್ನಡದ ಒಂದು ರುಚಿಯನ್ನ ಮತ್ತೊಮ್ಮೆ ಉಣಬಡಿಸುವಂತ ಕಾಲ ಬಹಳ ಬೇಗನೆ ಬರಲಿ ಅನ್ನುವಂತ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್.